Education channel. This is your Santosh. Today we have discussed how to calculate common size balance sheet. The problem is given from the following balance sheet of Vijay Company Limited and Ajay Company Limited as on 31/3/2013. You are required to prepare common size balance sheet. Comment. ಓಕೆ ಗಿವನ್ ಇನ್ಫಾರ್ಮೇಷನ್ ಆಲ್ರೆಡಿ ಬರ್ಕೊಂಡಿದ್ದೀನಿ ಮತ್ತು ಫಾರ್ಮೆಟು ರೆಡಿ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ವಿಡಿಯೋ ಲ್ಯಾಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದು ಮಾಡ್ಕೊಂಡಿದ್ದೀನಿ. ಫಾರ್ಮೆಟ್ ಆಲ್ರೆಡಿ ಗೊತ್ತು ಅಂತ ಅಂದ್ಕೊಂಡಿದ್ದೀನಿ. ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಆಲ್ರೆಡಿ ನಾನು ಫಾರ್ಮೆಟ್ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಅದನ್ನ ಆಲ್ರೆಡಿ ವಿಡಿಯೋ ಎಲ್ಲ ನೋಡಿದರೆ ನಿಮಗೆ ಅರ್ಥ ಆಗಿರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ ಪ್ರಾಬ್ಲಮ್ನ. ಕ್ಯಾಲ್ಕುಲೇಷನ್ ಆಫ್ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಆಫ್ ವಿಜಯ್ ಕಂಪನಿ ಲಿಮಿಟೆಡ್ and Ajay Company Limited as on 31/3/2013. Okay. Okay, next. ಫಸ್ಟ್ ಏನು ಕೊಟ್ಟಿದ್ರು ಲೈಬಿಲಿಟಿ ಸೈಡು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನೋದು ಇದು ಬಂದು ಶೇರ್ ಹೋಲ್ಡರ್ ಫಂಡ್. ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅನ್ನೋದು ಶೇರ್ ಹೋಲ್ಡರ್ ಫಂಡ್ ಆಗುತ್ತೆ. ಹೋಲ್ಡರ್ ಫಂಡ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಇದರಲ್ಲಿ ಬರುತ್ತೆ. ಕ್ಯಾಪಿಟಲ್ ಆಗ್ಬೋದು, ಈಕ್ವಿಟಿ ಶೇರ್ ಕ್ಯಾಪಿಟಲ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇವೆಲ್ಲ ಬಂದು ಶೇರ್ ಹೋಲ್ಡರ್ ಫಂಡ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಇದು ಬಂದು ಶೇರ್ ಹೋಲ್ಡರ್ ಫಂಡಲ್ಲೇ ಬರುತ್ತೆ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಇದು ಕೂಡ ಶೇರ್ ಹೋಲ್ಡರ್ ಫಂಡಲ್ಲೇ ಬರುತ್ತೆ. ನೆಕ್ಸ್ಟ್ ಕ್ಯಾಪಿಟಲ್ ರಿಸರ್ವ್ ಆಗಿರ್ಬೋದು, ಜನರಲ್ ರಿಸರ್ವ್ ಆಗಿರ್ಬೋದು, ಅದು ಕೂಡ ಶೇರ್ ಹೋಲ್ಡರ್ ಫಂಡಲ್ಲೇ ಬರುತ್ತೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ಸ್ ಮೋರ್ ದೆನ್ 1 year ಅಂಥದ್ದೆಲ್ಲ ನಾವು ನಾನ್ ಕರೆಂಟ್ ಲೈಬಿಲಿಟಿ ಅಂಡರಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ರೆಡಿಟಾರ್ಸ್ ಇದು ಬಂದು ಶಾರ್ಟ್ ಟರ್ಮ್, ಇದನ್ನು ಕರೆಂಟ್ ಲೈಬಿಲಿಟಿ ಅಂತ ಕರಿತೀವಿ. ಬಿಲ್ಸ್ ಪೇಯಬಲ್ ಇದು ಸಹ ಕರೆಂಟ್ ಲೈಬಿಲಿಟಿ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಇದು ಬಂದು ಫಿಕ್ಸ್ಡ್ ಅಸೆಟ್, ಇದು ಬಂದು ನಾನ್ ಕರೆಂಟ್ ಅಸೆಟ್ ಅಂಡರಲ್ಲಿ ಬರುತ್ತೆ. ಓಕೆ, ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಇದು ಸಹ ಫಿಕ್ಸ್ಡ್ ಅಸೆಟ್, ನಾನ್ ಕರೆಂಟ್ ಅಸೆಟ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಸನ್ರಿ ಡೆಟಾರ್ಸ್ ಇದು ಬಂದು ಕರೆಂಟ್ ಅಸೆಟ್ ಅಂಡರಲ್ಲಿ ಬರುತ್ತೆ. ಸ್ಟಾಕ್ ಇದು ಕರೆಂಟ್ ಅಸೆಟ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಇದು ಕರೆಂಟ್ ಅಸೆಟ್ ಅಂಡರಲ್ಲೇ ಬರುತ್ತೆ. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಇದು ಸಹ ಕರೆಂಟ್ ಅಸೆಟ್ ಅಂಡರಲ್ಲಿ ಬರುತ್ತೆ. ಓಕೆ, ಆಲ್ರೆಡಿ ಗೊತ್ತು ನಮಗೆ. ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿದ್ದೀವಿ. ಏನು ಚೇಂಜ್ ಆಗಲ್ಲ. ಫಾರ್ಮೆಟ್ ಆಲ್ರೆಡಿ ಕಂಪೇರಿಟಿವ್ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ನ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಅದೇ ರೀತಿ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಸಹ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಸಿಯಾಗೇ ಇರುತ್ತೆ. ಓಕೆ, ಇಲ್ಲಿ ಏನು ಕೊಟ್ಟಿರೋ ಇದೇನು ಕಾಪಿ ಮಾಡ್ಕೊಂಡು ಗಿವನ್ ಇನ್ಫಾರ್ಮೇಷನ್ ಆಲ್ರೆಡಿ ನಾವು ಟಿಕ್ ಮಾಡ್ಕೊಂಡಿದ್ವಿ. ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ ಮಾಡಿಕೊಂಡು ಅಮೌಂಟ್ ಬರೀರಿ. ಓಕೆ, ನೆಕ್ಸ್ಟ್ ಈಕ್ವಿಟಿ ಶೇರ್ ಹೋಲ್ಡರ್ ಫಂಡಲ್ಲಿ ಯಾವ್ದಾವ್ದು ಬರುತ್ತೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ? ಈಕ್ವಿಟಿ ಶೇರ್ ಕ್ಯಾಪಿಟಲ್ ಅಮೌಂಟು ಪ್ರೀವಿಯಸ್ ಇಯರ್ ವಿಜಯ್ ಕಂಪನಿದು ಎಷ್ಟಿದೆ? ಇದನ್ನು 2018 ಬದಲು ಇಲ್ಲಿ ವಿಜಯ್ ಕಂಪನಿ. ನೆಕ್ಸ್ಟ್ 2019 ಇದೆಯಲ್ವಾ, ಇಲ್ಲಿ ಬಂದು ಅಜಯ್ ಕಂಪನಿ ಅಂತ ಹಾಕಿ. ಶೇರ್ ಕ್ಯಾಪಿಟಲ್ ಎಷ್ಟಿದೆ ವಿಜಯ್ ಕಂಪನಿದು? 2 lakh ಇದೆ. ಅಜಯ್ ಕಂಪ್ನಿದು ಎಷ್ಟಿದೆ? 1 lakh ಇದೆ. ಓಕೆ, ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ವಿಜಯ್ ಕಂಪ್ನಿದು? 1 lakh ಇದೆ. ಅಜಯ್ ಕಂಪ್ನಿದು ಎಷ್ಟಿದೆ? ಸೇಮ್ 1 lakh ಇದೆ. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟಿದೆ? ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ಸು ವಿಜಯ್ ಕಂಪನಿದು 50,000 ಇದೆ. ನೆಕ್ಸ್ಟ್ ಅಜಯ್ ಕಂಪ್ನಿದು ಎಷ್ಟಿದೆ? 20,000 ಇದೆ. ಓಕೆ, ನೆಕ್ಸ್ಟ್ ಆದಮೇಲೆ ಟೋಟಲ್ ಶೇರ್ ಹೋಲ್ಡರ್ ಫಂಡ್ ಎಷ್ಟು ಬರುತ್ತೆ? ಟೋಟಲ್ ಬಂದು 3,50,000 ಬರುತ್ತೆ ವಿಜಯ್ ಕಂಪ್ನಿದು ಶೇರ್ ಹೋಲ್ಡರ್ ಫಂಡು. ಅಜಯ್ ಕಂಪ್ನಿದು ಎಷ್ಟು ಬರುತ್ತೆ?
2,20,000 ಬರುತ್ತೆ. ನೆಕ್ಸ್ಟ್ ನಾನ್ ಕರೆಂಟ್ ಲೈಬಿಲಿಟೀಸ್ ಅಂಡರಲ್ಲಿ ಯಾವ್ದಾದ್ರು ಬರುತ್ತೆ ಆಲ್ರೆಡಿ ಟಿಕ್ ಮಾಡ್ಕೊಂಡಿದ್ದೀವಿ. ಲಾಂಗ್ ಟರ್ಮ್ ಲೋನ್ಸ್ ಒಂದು ಬರುತ್ತೆ ಅಷ್ಟೇ. ಲಾಂಗ್ ಟರ್ಮ್ ಲೋನ್ಸ್ ಎಷ್ಟಿದೆ ಅಮೌಂಟು? ಲಾಂಗ್ ಟರ್ಮ್ ಲೋನ್ಸ್ 3 ಲ್ಯಾಕ್ ವಿಜಯ್ ಕಂಪ್ನಿದು. ಅಜಯ್ ಕಂಪ್ನಿದು ಎಷ್ಟಿದೆ? 1,80,000. ಓಕೆ. ನೆಕ್ಸ್ಟ್ ಟೋಟಲ್ ನಾನ್ ಕರೆಂಟ್ ಲೈಬಿಲಿಟಿ ಎಷ್ಟಾಗುತ್ತೆ? 3 ಲ್ಯಾಕ್ ಆಗುತ್ತೆ ವಿಜಯ್ ಕಂಪ್ನಿದು. ಅಜಯ್ ಕಂಪ್ನಿದು ಎಷ್ಟಾಗುತ್ತೆ? 1,80,000 ಆಗುತ್ತೆ. ನೆಕ್ಸ್ಟ್ ಕರೆಂಟ್ ಲೈಬಿಲಿಟೀಸ್ ಯಾವುದ್ಯಾವುದಿದೆ? ಕ್ರೆಡಿಟಾರ್ಸ್ ಎಷ್ಟಿದೆ ವಿಜಯ್ ಕಂಪ್ನಿದು? 60,000. ನೆಕ್ಸ್ಟ್ ಅಜಯ್ ಕಂಪ್ನಿದು ಎಷ್ಟಿದೆ? 30,000 ಇದೆ. ನೆಕ್ಸ್ಟ್ ಕ್ರೆಡಿಟಾರ್ಸ್ ಆದಮೇಲೆ ಯಾವುದಿದೆ? ಬಿಲ್ಸ್ ಪೇಯಬಲ್ ಎಷ್ಟಿದೆ ಪ್ರೀವಿಯಸ್ ಇಯರಲ್ಲಿ? ಅಂದರೆ ವಿಜಯ್ ಕಂಪ್ನಿದು ಎಷ್ಟಿದೆ? 40,000. ಅಜಯ್ ಕಂಪ್ನಿದು ಎಷ್ಟಿದೆ? 20,000. ಓಕೆ. ಟೋಟಲ್ ಎಷ್ಟಾಗುತ್ತೆ? ಟೋಟಲ್ ಕರೆಂಟ್ ಲೈಬಿಲಿಟಿ 60,000 ಪ್ಲಸ್ 40,000 1 ಲ್ಯಾಕ್. 30,000 ಪ್ಲಸ್ 20,000 50,000 ಬರುತ್ತೆ. ಓಕೆ. ನೆಕ್ಸ್ಟ್ ಟೋಟಲ್ ಈಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್. ಟೋಟಲ್ ಎ ಪ್ಲಸ್ ಬಿ ಪ್ಲಸ್ ಸಿ ಅಂದರೆ ಟೋಟಲ್ ಶೇರ್ ಹೋಲ್ಡರ್ ಪ್ಲಸ್ ಟೋಟಲ್ ನಾನ್ ಕರೆಂಟ್ ಲೈಬಿಲಿಟೀಸ್ ಪ್ಲಸ್ ಟೋಟಲ್ ಕರೆಂಟ್ ಲೈಬಿಲಿಟೀಸ್ ಇಷ್ಟೆಲ್ಲ ಕೂಡಿದಾಗ ಟೋಟಲ್ ಈಕ್ವಿಟಿ ಆ್ಯಂಡ್ ಲೈಬಿಲಿಟಿ ಅನ್ನೋದು ಬರುತ್ತೆ. ವಿಜಯ್ ಕಂಪ್ನಿದು ಎಷ್ಟಿದೆ? 3,50,000 ಪ್ಲಸ್ 3 ಲ್ಯಾಕ್ ನಾನ್ ಕರೆಂಟ್ ಲೈಬಿಲಿಟಿ ಪ್ಲಸ್ ಟೋಟಲ್ ಕರೆಂಟ್ ಲೈಬಿಲಿಟೀಸ್ 1 ಲ್ಯಾಕ್ ಎಷ್ಟು ಬರುತ್ತೆ? 7,50,000. ನೆಕ್ಸ್ಟ್ ಅಜಯ್ ಕಂಪ್ನಿದು 2,20,000 ಪ್ಲಸ್ 1,80,000 ಪ್ಲಸ್ 50,000 ಟೋಟಲ್ ಎಷ್ಟಾಗುತ್ತೆ? 4,50,000. ಓಕೆ. ನೆಕ್ಸ್ಟ್ ಅಸೆಟ್ಸ್ ನೋಡೋಣ. ನಾನ್ ಕರೆಂಟ್ ಅಸೆಟ್ ಯಾವುದ್ಯಾವುದಿದೆ? ನಾನ್ ಕರೆಂಟ್ ಅಸೆಟಲ್ಲಿ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಎಷ್ಟಿದೆ? ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಅಮೌಂಟು ವಿಜಯ್ ಕಂಪ್ನಿದು ಬಿಲ್ಡಿಂಗ್ ಎಷ್ಟಿದೆ? 2 ಲ್ಯಾಕ್ 1 ಲ್ಯಾಕ್ 1 ಲ್ಯಾಕ್. ಓಕೆ. ನೆಕ್ಸ್ಟ್ ಯಾವುದಿದೆ? ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಎಷ್ಟಿದೆ ಅಮೌಂಟ್? 1,50,000 50,000 ಇದೆ. 1,50,000 ವಿಜಯ್ ಕಂಪ್ನಿದು. ಅಜಯ್ ಕಂಪ್ನಿದು ಬಂದುಬಿಟ್ಟು 50,000 ಇದೆ. ನೆಕ್ಸ್ಟ್ ಟೋಟಲ್ ನಾನ್ ಕರೆಂಟ್ ಲೈಬಿಲಿಟೀಸ್ ಇಷ್ಟೆಲ್ಲ ಇರೋದು 2 ಲ್ಯಾಕ್ ಪ್ಲಸ್ 1,50,000 3,50,000 1 ಲ್ಯಾಕ್ ಪ್ಲಸ್ 50,000 1,50,000. ನೆಕ್ಸ್ಟ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ ಆದಮೇಲೆ ಕರೆಂಟ್ ಅಸೆಟ್ ಬರುತ್ತೆ. ಯಾವುದ್ಯಾವುದಿದೆ ಕರೆಂಟ್ ಅಸೆಟಲ್ಲಿ ನೋಡೋಣ. ಫಸ್ಟ್ ಒಂದು ಬಂದು ಸನ್ರಿ ಡೆಟಾರ್ಸ್. ನೆಕ್ಸ್ಟ್ ಸನ್ರಿ ಡೆಟಾರ್ಸ್ ಆದಮೇಲೆ ಯಾವುದಿದೆ? ಸ್ಟಾಕ್. ಆದಮೇಲೆ ಯಾವುದಿದೆ? ಬಿಲ್ಸ್ ರಿಸೀವಬಲ್. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಇಷ್ಟು ಬರುತ್ತೆ. ಸನ್ರಿ ಡೆಟಾರ್ಸು ವಿಜಯ್ ಕಂಪ್ನಿದು ಎಷ್ಟಿದೆ ಅಮೌಂಟು? 1 ಲ್ಯಾಕ್. ಅಜಯ್ ಕಂಪ್ನಿದು ಎಷ್ಟಿದೆ? 80,000. ನೆಕ್ಸ್ಟ್ ಸ್ಟಾಕ್ ಎಷ್ಟಿದೆ ವಿಜಯ್ ಕಂಪ್ನಿದು? 1,60,000. ಅಜಯ್ ಕಂಪ್ನಿದು ಎಷ್ಟಿದೆ? 60,000 ಇದೆ.
ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ವಿಜಯ್ ಕಂಪ್ನಿದು ಎಷ್ಟಿದೆ 80,000, ಅಜಯ್ ಕಂಪ್ನಿದು ಎಷ್ಟಿದೆ 70,000 ಇದೆ. ಓಕೆ ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ 60,000 ಇದೆ ವಿಜಯ್ ಕಂಪ್ನಿದು, ಅಜಯ್ ಕಂಪ್ನಿದು ಎಷ್ಟಿದೆ 90,000 ಇದೆ. ಓಕೆ ನೆಕ್ಸ್ಟ್ ಟೋಟಲ್ ಮಾಡ್ಕೋತೀರಾ. ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟು ಬರುತ್ತೆ 4 lakh ಬರುತ್ತೆ ವಿಜಯ್ ಕಂಪ್ನಿದು, ಅಜಯ್ ಕಂಪ್ನಿದು ಎಷ್ಟು ಬರುತ್ತೆ 3 lakh ಬರುತ್ತೆ. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಟೋಟಲ್ ಅಸೆಟ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ, ಅಂದರೆ ಟೋಟಲ್ ನಾನ್ ಕರೆಂಟ್ ಅಸೆಟ್ಟು ಪ್ಲಸ್ ಕರೆಂಟ್ ಅಸೆಟ್ನ ಆ್ಯಡ್ ಮಾಡಿದಾಗ ನಮಗೆ ಟೋಟಲ್ ಅಸೆಟ್ಸ್ ಅನ್ನೋದು ಬರುತ್ತೆ. 3,50,000 ಪ್ಲಸ್ 4 lakh ಎಷ್ಟಾಗುತ್ತೆ 7,50,000. ಟೋಟಲ್ ಲೈಬಿಲಿಟೀಸ್ಗೆ ಟೋಟಲ್ ಅಸೆಟ್ಸ್ ಮ್ಯಾಚ್ ಆಗಬೇಕು. ಓಕೆ 1,50,000 ಅಜಯ್ ಕಂಪನಿ ಟೋಟಲ್ ನಾನ್ ಕರೆಂಟ್ ಅಸೆಟ್ ಪ್ಲಸ್ ಟೋಟಲ್ ಕರೆಂಟ್ ಅಸೆಟ್ ಅಜಯ್ ಕಂಪನಿ 3 lakh ಎಷ್ಟು ಬರುತ್ತೆ 4,50,000 ಬರುತ್ತೆ. ಈಗ ವಿಜಯ್ ಕಂಪ್ನಿದು ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಆಲ್ರೆಡಿ ನಾವು ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡಿದಾಗ ಹೇಳಿದ್ದೀನಿ. ಕಾಮನ್ ಸೈಜಲ್ಲಿ ಹೇಗೆ ತೊಗೋಬೇಕು, ಕಂಪೇರಿಟಿವಲ್ಲಿ ಹೇಗೆ ತೊಗೋಬೇಕು, ಟ್ರೆಂಡ್ ಅನಾಲಿಸಿಸಲ್ಲಿ ಹೇಗೆ ತೊಗೋಬೇಕು ಅಂತ. ಅದೇ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟಲ್ಲಾದರೆ ಸೇಲ್ಸ್ನ 100 ಅಂತ ತೊಗೊತೀವಿ, ಮತ್ತು ಕಂಪೇರಿಟಿವ್ ಬ್ಯಾಲೆನ್ಸ್ ಶೀಟಲ್ಲಿ ಹೇಗೆ ತೊಗೋತೀವಿ ಅಂದರೆ ಅಮೌಂಟ್ ಎಷ್ಟು ಇನ್ಕ್ರೀಸ್ ಆಗಿದೆ, ಚೇಂಜಸ್ ಪ್ರೀವಿಯಸ್ ಇಯರ್ಗಿಂತ ಕರೆಂಟ್ ಇಯರಲ್ಲಿ ಎಷ್ಟು ಚೇಂಜಸ್ ಆಗಿದೆ ಅದ್ರ ಬೇಸ್ ಮೇಲೆ ನಾವು ಪರ್ಸೆಂಟೇಜ್ನ ಕ್ಯಾಲ್ಕುಲೇಟ್ ಅನ್ನೋದನ್ನ ಮಾಡ್ತೀವಿ. ಓಕೆನಾ. ಓಕೆ ಇದಕ್ಕೆ ಫಾರ್ಮುಲಾ ನೋಡೋಣ. ನೋಡಿ ಫಾರ್ಮುಲಾ ಹಾಕಿದ್ದೀನಿ. ಟು ಕ್ಯಾಲ್ಕುಲೇಟ್ ಪರ್ಸೆಂಟೇಜ್ ಬೇಸ್ಡ್ ಆನ್ ಟೋಟಲ್ ಅಸೆಟ್ಸ್ ಆ್ಯಂಡ್ ಟೋಟಲ್ ಲೈಬಿಲಿಟೀಸ್. ಇಲ್ಲಿ ಟೋಟಲ್ ಅಸೆಟ್ಸ್ನ ಟೋಟಲ್ ಲೈಬಿಲಿಟೀಸ್ನ 100 ಅಂತ ತೊಗೊತೀವಿ, 100 ಅಂತ. ಓಕೆ ನೆಕ್ಸ್ಟ್ ವಿಜಯ್ ಕಂಪ್ನಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು. ಈಕ್ವಿಟಿ ಶೇರ್ ಕ್ಯಾಪಿಟಲ್ಲು ಕಾಮನ್ ಸೈಜ್ದಲ್ಲಿ ಈಕ್ವಲ್ಸ್ ಅಮೌಂಟು ಈಕ್ವಿಟಿ ಶೇರ್ ಕ್ಯಾಪಿಟಲ್ ಎಷ್ಟಿದೆ 2 lakh ಡಿವೈಡೆಡ್ ಬೈ ಟೋಟಲ್ ಈಕ್ವಿಟಿ ಆ್ಯಂಡ್ ಲೈಬಿಲಿಟಿ ಅಮೌಂಟ್ ಇಂಟು 100 ಆಗ 26.667 ಇದು ಬಂದು ಈಕ್ವಿಟಿ ಶೇರ್ ಕ್ಯಾಪಿಟಲ್. ಓಕೆ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಈಕ್ವಲ್ಸ್ ವಿಜಯ್ ಕಂಪ್ನಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ 1 lakh ಡಿವೈಡೆಡ್ ಬೈ ಟೋಟಲ್ ಈಕ್ವಿಟಿ ಆ್ಯಂಡ್ ಲೈಬಿಲಿಟಿ ಎಷ್ಟಿದೆ 7,50,000 ಟು 100 ಹೌ ಮಚ್ ಇಟ್ ವಿಲ್ ಕಮ್ 13.33% ಬರುತ್ತೆ. Okay, next as it is reserves and surplus equals 50,000 divided by total liabilities into 100 6.66 something ಏನೋ ಬರುತ್ತೆ equals total shareholder fund 3,50,000 divided by total liabilities into 100 46.66 ಬರುತ್ತೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಲೋನ್ಸ್ ಈಕ್ವಲ್ಸ್ 3 lakh ಡಿವೈಡೆಡ್ ಬೈ ಟೋಟಲ್ ಈಕ್ವಿಟಿ ಆ್ಯಂಡ್ ಲೈಬಿಲಿಟೀಸ್ ಇಂಟು 100 ಮಚ್ ಇಟ್ ವಿಲ್ ಕಮ್ 40% ಅನ್ನೋದು ಬರುತ್ತೆ. ನೆಕ್ಸ್ಟ್ ಟೋಟಲ್ ನಾನ್ ಕರೆಂಟ್ ಲೈಬಿಲಿಟಿ ಸೇಮ್ ಆ್ಯಸ್ ಇಟ್ ಈಸ್ ಅದೇ ಬರುತ್ತೆ. ನೆಕ್ಸ್ಟ್ ಕ್ರೆಡಿಟಾರ್ಸ್ ವಿಜಯ್ ಕಂಪ್ನಿದು ಎಷ್ಟಿದೆ ಕ್ರೆಡಿಟಾರ್ಸು 60,000 ಇದೆ ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ 7,50,000 ಇಂಟು 100 ಎಷ್ಟು ಬರುತ್ತೆ 8% ಅನ್ನೋದು ಬರುತ್ತೆ. ನೆಕ್ಸ್ಟ್ 40,000 ವಿಜಯ್ ಕಂಪ್ನಿದು ಎಷ್ಟಿದೆ ಬಿಲ್ಸ್ ಪೇಬಲ್ 40,000 ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ 7,50,000 ಇಂಟು 100 ಎಷ್ಟು ಬರುತ್ತೆ 5.33 ಅಂತ ಬರುತ್ತೆ. ಓಕೆ ನೆಕ್ಸ್ಟ್ ಟೋಟಲ್ ಕರೆಂಟ್ ಲೈಬಿಲಿಟೀಸ್ ಎಷ್ಟಿದೆ ವಿಜಯ್ ಕಂಪ್ನಿದು 1 lakh ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ 7,50,000 ಇಂಟು 100
13.33. ನೆಕ್ಸ್ಟ್ ಅಸೆಟ್ಸ್ ಎಷ್ಟಿದೆ ಈಕ್ವಲ್ಸ್ ವಿಜಯ್ ಕಂಪನಿದು ಎಷ್ಟಿದೆ ಅಸೆಟ್ಸ್ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗು 2 lakh ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಎಷ್ಟಿದೆ 7,50,000 ಇಂಟು 100 ಎಷ್ಟಾಗುತ್ತೆ 26.66. ನೆಕ್ಸ್ಟ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಎಷ್ಟಿದೆ ವಿಜಯ್ ಕಂಪನಿದು 1,50,000 ಡಿವೈಡೆಡ್ ಬೈ ಟೋಟಲ್ ಅಸೆಟ್ 7,50,000 ಇಂಟು 100 ಎಷ್ಟು ಬರುತ್ತೆ 20 ಬರುತ್ತೆ. ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಟೋಟಲ್ ನಾನ್ ಕರೆಂಟ್ ಅಸೆಟ್ ಎಷ್ಟಿದೆ ವಿಜಯ್ ಕಂಪನಿ 3,50,000 ಡಿವೈಡೆಡ್ ಬೈ ಟೋಟಲ್ ಅಸೆಟ್ 7,50,000 ಇಂಟು 100 ಎಷ್ಟು ಬರುತ್ತೆ 46.667. ಓಕೆ ನೆಕ್ಸ್ಟ್ ಸನ್ರಿ ಡೆಟಾರ್ಸ್ ಎಷ್ಟಿದೆ ವಿಜಯ್ ಕಂಪನಿದು 1 lakh ಡಿವೈಡೆಡ್ ಬೈ 7,50,000 ಇಂಟು 100 ಎಷ್ಟು ಬರುತ್ತೆ 13.33. ಓಕೆ ನೆಕ್ಸ್ಟ್ ಸ್ಟಾಕ್ ಎಷ್ಟಿದೆ ವಿಜಯ್ ಕಂಪನಿದು 1,60,000 ಡಿವೈಡೆಡ್ ಬೈ 7,50,000 ಇಂಟು 100 ಎಷ್ಟು ಬರುತ್ತೆ ಏನಾಗಿದೆ ಈಕ್ವಲ್ಸ್ 1,60,000 ಡಿವೈಡೆಡ್ ಬೈ 7,50,000 ಇಂಟು 100 ಬರುತ್ತೆ 21.33. ಓಕೆ ನೆಕ್ಸ್ಟ್ ಆ್ಯಸ್ ಇಟ್ ಈಸ್ ಬಿಲ್ಸ್ ರಿಸೀವಬಲ್ ಎಷ್ಟಿದೆ ವಿಜಯ್ ಕಂಪನಿ 80,000 ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಇಂಟು 100 ಎಷ್ಟು ಬರುತ್ತೆ 10.66. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ವಿಜಯ್ ಕಂಪನಿದು 60,000 ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ 7,50,000 ಇಂಟು 100 ಎಷ್ಟು ಬರುತ್ತೆ 8 ಬರುತ್ತೆ. ನೆಕ್ಸ್ಟ್ ಟೋಟಲ್ ನಾನ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ 4 lakh ವಿಜಯ್ ಕಂಪನಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಎಷ್ಟಿದೆ 7,50,000 ಇಂಟು 100 ಎಷ್ಟು ಬರುತ್ತೆ 53.33. ಓಕೆ ಇದು ಬಂದು ವಿಜಯ್ ಕಂಪ್ನಿದಾಯಿತು. ನೆಕ್ಸ್ಟ್ ಅಜಯ್ ಕಂಪನಿ ಸೇಮ್ ಆ್ಯಸ್ ಇಟ್ ಈಸ್ ವಿಜಯ್ ಕಂಪ್ನಿ ಹೇಗೆ ಮಾಡಿದ್ರು ಅದೇ ರೀತಿ ಮಾಡ್ತೀರಾ 1 lakh ಈಕ್ವಿಟಿ ಶೇರ್ ಕ್ಯಾಪಿಟಲ್ ಆಫ್ ಅಜಯ್ ಕಂಪನಿ ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟಿ 4,50,000 ಇದೆ ಇಂಟು 100 ಎಷ್ಟು ಬರುತ್ತೆ 22.22. ಓಕೆ ನೆಕ್ಸ್ಟ್ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಎಷ್ಟಿದೆ ಅಜಯ್ ಕಂಪ್ನಿದು 1 lakh ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟಿ ಎಷ್ಟಿದೆ 4,50,000 ಇಂಟು 100 ಎಷ್ಟು ಬರುತ್ತೆ 22.22. ನೆಕ್ಸ್ಟ್ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ ಎಷ್ಟಿದೆ ಅಜಯ್ ಕಂಪ್ನಿದು 20,000 ಇದೆ ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟಿ 4,50,000 ಟು 100 ಎಷ್ಟು ಬರುತ್ತೆ 4.44. ನೆಕ್ಸ್ಟ್ ಟೋಟಲ್ ಶೇರ್ ಹೋಲ್ಡರ್ ಫಂಡ್ ಎಷ್ಟಿದೆ ಅಜಯ್ ಕಂಪ್ನಿದು 2,20,000 ಡಿವೈಡೆಡ್ ಬೈ 4,50,000 ಟೋಟಲ್ ಲೈಬಿಲಿಟೀಸ್ ಇಂಟು 100 ಎಷ್ಟು ಬರುತ್ತೆ 48.89. ನೆಕ್ಸ್ಟ್ ಈಕ್ವಲ್ಸ್ ಲಾಂಗ್ ಟರ್ಮ್ ಲೋನ್ಸ್ ಎಷ್ಟಿದೆ ಅಜಯ್ ಕಂಪ್ನಿದು 1,80,000 ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟಿ ಎಷ್ಟಿದೆ 4,50,000 ಇಂಟು 100 40% ಬರುತ್ತೆ. ಸೇಮ್ ಆ್ಯಸ್ ಇಟ್ ಈಸ್ ಒಂದೇ ಇರೋದ್ರಿಂದ 40ನೇ ಬರುತ್ತೆ. ನೆಕ್ಸ್ಟ್ ಕ್ರೆಡಿಟಾರ್ಸ್ ಎಷ್ಟಿದೆ ಅಜಯ್ ಕಂಪ್ನಿದು 30,000 ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ 4,50,000 ಇಂಟು 100 ಎಷ್ಟು ಬರುತ್ತೆ 6.66. ನೆಕ್ಸ್ಟ್ ಬಿಲ್ಸ್ ಪೇಯಬಲ್ ಎಷ್ಟಿದೆ ಅಜಯ್ ಕಂಪ್ನಿದು 20,000 ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ 4,50,000 ಇಂಟು 100 ಎಷ್ಟು ಬರುತ್ತೆ 4.44. ಓಕೆ ನೆಕ್ಸ್ಟ್ ಟೋಟಲ್ ಕರೆಂಟ್ ಲೈಬಿಲಿಟೀಸ್ ಎಷ್ಟಿದೆ ಅಜಯ್ ಕಂಪ್ನಿ 50,000 ಡಿವೈಡೆಡ್ ಬೈ ಟೋಟಲ್ ಲೈಬಿಲಿಟೀಸ್ ಎಷ್ಟಿದೆ 4,50,000 ಇಂಟು 100 ಎಷ್ಟು ಬರುತ್ತೆ 11.11 ಬರುತ್ತೆ. ಓಕೆ ಸೇಮ್ ಆ್ಯಸ್ ಇಟ್ ಈಸ್ ಅಡ್ಸೆಟ್ಸು ವಿಜಯ್ ಕಂಪ್ನಿ ಅದೇ ರೀತಿ ಮಾಡೋಣ ಈಕ್ವಲ್ಸ್
ಅಜಯ್ ಕಂಪ್ನಿದು ಎಷ್ಟಿದೆ ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ 1 lakh ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಎಷ್ಟಿದೆ 4,50,000 ಇಂಟು 100 ಎಷ್ಟು ಬರುತ್ತೆ 22.22. ನೆಕ್ಸ್ಟ್ ಅಜಯ್ ಕಂಪ್ನಿ ಪ್ಲಾಂಟ್ ಆ್ಯಂಡ್ ಮಿಷನರಿ ಎಷ್ಟಿದೆ 50,000 ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಎಷ್ಟಿದೆ 4,50,000 ಇಂಟು 100 ಎಷ್ಟು ಬರುತ್ತೆ 11.11. ಓಕೆ. ನೆಕ್ಸ್ಟ್ ಟೋಟಲ್ ನಾನ್ ಕರೆಂಟ್ ಅಸೆಟ್ ಅಜಯ್ ಕಂಪ್ನಿದು ಎಷ್ಟಿದೆ 1,50,000 ಡಿವೈಡೆಡ್ ಬೈ 4,50,000 ಟೋಟಲ್ ಅಸೆಟ್ ಡಿವೈಡೆಡ್ ಬೈ ಇಂಟು 100 ಬರುತ್ತೆ 33.33. ನೆಕ್ಸ್ಟ್ ಸನ್ರಿ ಡೆಟಾರ್ಸ್ ಎಷ್ಟಿದೆ ಅಜಯ್ ಕಂಪ್ನಿ 80,000 ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಎಷ್ಟಿದೆ 4,50,000 ಇಂಟು 100 ಎಷ್ಟು ಬರುತ್ತೆ 17.77. ನೆಕ್ಸ್ಟ್ ಈಕ್ವಲ್ಸ್ 60,000 ಸ್ಟಾಕ್ ಇದೆ ಅಜಯ್ ಕಂಪ್ನಿ ಡಿವೈಡೆಡ್ ಬೈ ಟೋಟಲ್ ಅಸೆಟ್ ಎಷ್ಟಿದೆ 4,50,000 ಇಂಟು 100 ಎಷ್ಟು ಬರುತ್ತೆ 13.33 ಬರುತ್ತೆ. ನೆಕ್ಸ್ಟ್ ಬಿಲ್ಸ್ ರಿಸೀವಬಲ್ ಅಜಯ್ ಕಂಪ್ನಿದು ಎಷ್ಟಿದೆ 70,000 ಇದೆ ಡಿವೈಡೆಡ್ ಬೈ ಟೋಟಲ್ ಅಸೆಟ್ಸ್ ಇಂಟು 100 ಎಷ್ಟು ಬರುತ್ತೆ 15.55. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಎಷ್ಟಿದೆ ಅಜಯ್ ಕಂಪ್ನಿದು 90,000 ಡಿವೈಡೆಡ್ ಬೈ ಟೋಟಲ್ ಅಸೆಟ್ 4,50,000 ಇಂಟು 100 ಎಷ್ಟು ಬರುತ್ತೆ 20. ನೆಕ್ಸ್ಟ್ ಟೋಟಲ್ ಕರೆಂಟ್ ಅಸೆಟ್ ಎಷ್ಟಿದೆ ಅಜಯ್ ಕಂಪ್ನಿದು 3 lakh ಡಿವೈಡೆಡ್ ಬೈ ಟೋಟಲ್ ಅಸೆಟ್ 4,50,000 ಇಂಟು 100 ಎಷ್ಟು ಬರುತ್ತೆ 66.67. ಇದು ಬಂದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಎನಿ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಆಲ್ರೆಡಿ ಒಂದು ಗ್ರೂಪ್ ಮಾಡಿದ್ದೀನಿ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ಗೆ BComಗೆ. ಆ ಗ್ರೂಪ್ಗೆ ಎಲ್ಲರೂ ಜಾಯ್ನ್ ಆಗಿ ಏನಾದ್ರು ಡೌಟ್ ಇದ್ದರೆ ಗೊತ್ತಾಗುತ್ತೆ. ಓಕೆನಾ, ಅಪ್ಡೇಟ್ ಮಾಡ್ತಿರ್ತೀನಿ. ನೆಕ್ಸ್ಟು ಕ್ಲಾಸಲ್ಲಿ ಟ್ರೆಂಡ್ ಅನಾಲಿಸಿಸ್ನ ಬಗ್ಗೆ ತಿಳ್ಕೊಳ್ಳೋಣ ನೆಕ್ಸ್ಟ್ ಡೇ. ಓಕೆನಾ. ಓಕೆ ಫ್ರೆಂಡ್ಸ್, ನೋಡಿ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.